ಎಸ್, ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿ ವ್ಯಾಪಕವಾಗಿ ಎಲ್ಲೆ ಮೀರಿದೆ. ಈ ಸಂಬಂಧ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಲು ರೆಡಿಯಾಗಿದ್ದಾಗ ರಾಜ್ಯಪಾಲರು ಇದಕ್ಕೆ ತಡೆ ನೀಡಿದರು. ಈ ನಿಟ್ಟಿನಲ್ಲಿ ಶಿವಮೊಗ್ಗ ಪೊಲೀಸ್ ಇಲಾಖೆ ಇಂದು ಬೆಳ್ಳಂಬೆಳಗ್ಗೆ ಖಡಕ್ ನಿರ್ಧಾರ ತೆಗೆದುಕೊಂಡಿದೆ. ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್, ಅಡಿಷನಲ್ ಎಸ್ಪಿ ಅನಿಲ್ ಕುಮಾರ್ ಭೂಮಾರೆಡ್ಡಿ ಹಾಗೂ ಅಡಿಷನಲ್ ಎಸ್ಪಿ ಕಾರಿಯಪ್ಪನವರ ನೇತೃತ್ವದಲ್ಲಿ ಡಿವೈಎಸ್ಪಿ ಶಿವಮೊಗ್ಗ ಬಾಬು ಅಂಜನಪ್ಪ, ಶಿವಮೊಗ್ಗ ಡಿವೈಎಸ್ಪಿ 2 ಸಂಜಯ್ ಕುಮಾರ್, ಸಿಇಎನ್ ಸೆನ್, ಡಿವೈಎಸ್ಪಿ ಕೆ ಕೃಷ್ಣಮೂರ್ತಿ ಇವರ ಮೇಲ್ವಿಚಾರಣೆಯಲ್ಲಿ ದೊಡ್ಡಪೇಟೆ ಪಿಐ ರವಿ ಪಟೇಲ್, ವಿನೋಬನಗರ ಪಿಐ ಚಂದ್ರಕಲಾ, ಜಯನಗರ ಪಿಐ ಸಿದ್ದೇಗೌಡ, ತುಂಗಾನಗರ ಪಿಐ ಕೆಟಿ ಗುರುರಾಜ್, ಗ್ರಾಮಾಂತರ ಪಿಐ ಸತ್ಯನಾರಾಯಣ್ ಇವರ ಓಪನ್ ಮಾಡಿ एकच चालू ಎಲ್ಲ ವಾಪಸ್ ಕೊಡ್ತಾರೆ, ಏನು ಸಮಸ್ಯೆ ಅದು ತಗೊಂಡೋಗ್ತೀವಿ. ಈಗ ವೆರಿಫೈ ಮಾಡಿ ಕೊಡ್ತೀವಿ ನಾವು. ಇವನ್ನೆಲ್ಲ ತೆಗಿಯೋಣ. ಇವನ್ನೇ ಇದು ಈಗ ರಾಜ್ಯಾದ್ಯಂತ ನಡೆಯುತ್ತಿರುವ ಚರ್ಚೆಯ ವಿಚಾರವಾಗಿದೆ. ಪ್ರಿಯ ವೀಕ್ಷಕರೇ, ಇದು ಬರೀ ಬಡ್ಡಿ ದಂಧೆ ಅಲ್ಲ ಕಣ್ರಿ. ಮೀಟರ್ ಬಡ್ಡಿ, ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಬಡ್ಡಿ ಮೇಲೆ ಬಡ್ಡಿಯನ್ನು ಕಟ್ಟಿಕೊಂಡು ಜನ ಹೈರಾಣಾಗಿದ್ದಂಥ ಇಂದಿನ ಪರಿಸ್ಥಿತಿಯಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ನಿಟ್ಟಿನಲ್ಲಿ ಶಿವಮೊಗ್ಗ ಪೊಲೀಸರು ಇಂದು ಬೆಳ್ಳಂಬೆಳಗ್ಗೆ 9 ಕಡೆ ಖಡಕ್ ದಾಳಿ ನಡೆಸಿ ಅಪಾರ ಪ್ರಮಾಣದ ವಾಹನಗಳು, ಬಾಂಡ್ಗಳು, ಚೆಕ್ಗಳು, ಹ್ಯಾಂಡಿಮನ್ ಫೋನ್ಗಳು, 2930 ಫಾರಂಗಳು, ಬೈಕ್ಗಳು, ಕಾರುಗಳು ಹೀಗೆ ಹಲವಾರು ವಸ್ತುಗಳನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅಕ್ರಮ ಬಡ್ಡಿ ದಂಧೆಕೋರರಿಗೆ ಸಕ್ರಮವಾದಂಥ ಬಿಸಿ ಮುಟ್ಟಿಸಿದ ಶಿವಮೊಗ್ಗ ಪೊಲೀಸ್ ಇಲಾಖೆಗೆ ಶಿವಮೊಗ್ಗ ಜಿಲ್ಲಾ ಜನತೆಯು ಅಭಿನಂದನೆ ಸಲ್ಲಿಸಿದ್ದಾರೆ ಕಣ್ರಿ. ಈ ನಿಟ್ಟಿನಲ್ಲಿ ನೋಡ್ರಿ, ವ್ಯಾಪಕವಾದ ಶೋಧ ಕಾರ್ಯ ಬೆಳ್ಳಂಬೆಳಿಗ್ಗೆ ಶಿವಮೊಗ್ಗ ಪೊಲೀಸರಿಂದ ಇಂದು ಬೆಳಿಗ್ಗೆ ನಿದ್ದೆಯಲ್ಲಿ ಏಳುತ್ತಿದ್ದಂತಹ ಅಕ್ರಮ ದಂಧೆಕೋರರಿಗೆ ಪೊಲೀಸರು ಸಕ್ರಮವಾದಂಥ ಬಿಸಿ ಮುಟ್ಟಿಸಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ. ಪ್ರಿಯ ವೀಕ್ಷಕರೇ, ಸೆನ್ ಡಿವೈಎಸ್ಪಿ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಬೃಹತ್ ದಾಳಿ ಒಂದು ಕಡೆ ನಡೆಯುತ್ತಿದೆ. ನೋಡ್ರಿ ಪ್ರಿಯ ವೀಕ್ಷಕರೇ, ಪೊಲೀಸ್ ದಾಳಿ ಇದು ಶಿವಮೊಗ್ಗ ಜನತೆಯ ನಿದ್ದೆಗೆಡಿಸಿದಂಥ ಅಕ್ರಮ ಬಡ್ಡಿಕೋರರಿಗೆ ಶಿವಮೊಗ್ಗ ಪೊಲೀಸರು ಬೀಸಿದ ಚಾಟಿ ಎಂದರೂ ತಪ್ಪಾಗಲಾರದು. ಪ್ರಿಯ ವೀಕ್ಷಕರೇ, ಮಾಡೋದು ಬಟನ್ ಆಗಿ ಅದೆಲ್ಲ ಅಷ್ಟೇ ಆಯ್ತಾ.
ಇದಲ್ವಾ ಕಂಡೋರ್ಸು ಗಾಡಿದು 29-30 ಪಾರ್ಮ್ಸ್ ಅಲ್ವಾ. ಆಯ್ತು, ಬೇರೆ ಇನ್ನೇನಿದೆ ಇಷ್ಟೇನಾ? ಈಗ ಇದೆಲ್ಲ ಮಾಡ್ತೀರಪ್ಪ, ಇದೆಲ್ಲ ದುಡ್ಡು ವ್ಯವಹಾರ ಮಾಡಿದ್ಯಾ, ಚೆಕ್ಗಳು ಅಷ್ಟೊಂದು ಚೆಕ್ ಇಟ್ಕೊಂಡಿದ್ಯಾ, ಗಾಡಿ ಇಟ್ಕೊಂಡು ದುಡ್ಡು ಕೊಟ್ಟಿದ್ಯಲ್ಲ, ಇದಕ್ಕೆ ಏನಾದ್ರು ಲೈಸೆನ್ಸ್ ಏನಿದೆಯಾ? ಕೇಳಿದ್ವಿ ಸರ್, ಲೈಸೆನ್ಸ್ ಕೊಡಲ್ಲ ಅಂತ ಹೇಳ್ಬಿಟ್ರು. ಲೈಸೆನ್ಸ್ ತಗೊಂಡು ಮಾಡೋದಲ್ವ ಲೈಸೆನ್ಸ್ಗೆ ಕೇಳಿದ್ವಿ ಸರ್. ಇಲ್ಲ ಸರ್, ಇವೆಲ್ಲ ಅಷ್ಟು ದುಡ್ಡು ಇರೋವೇ ಅಲ್ಲ ಸರ್. ನಾನು ವ್ಯವಹಾರನೇ ಬಿಟ್ಬಿಟ್ಟಿದ್ದೀನಿ. ಗೊತ್ತಾದಾಗ ಒಂದ್ಸಲಿ ಹಿಂಗೆ ಬಂದು ಮಾತಾಡ್ಬಿಟ್ಟೆ. ಅದೇ ಗೊತ್ತಾಯ್ತು. ಅಲ್ಲಲ್ಲ, ಈಗ ನಾನು ಹೇಳೋದು ಲೈಸೆನ್ಸ್ ತಗೊಂಡಿದ್ದೀರಾ ಅಂತ. ಲೈಸೆನ್ಸ್ ತಗೊಂಡು ಮಾಡಿದ್ರೆ ಪರವಾಗಿಲ್ಲ. ಒಂದು ಎರಡನೇದು, ನೀನು ಎಲ್ಲ ತೊಂದರೆ ಕೊಡ್ತೀನಿ ಅಂತಲ್ಲ, ಎಕ್ಸ್ಟ್ರಾಕ್ಷನ್ ಮಾಡ್ತಾನೆ, ಎದುರಿಸ್ತಾನೆ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬಡಿತೀನಿ ರೌಡಿಗಳ ಹತ್ರ ಹೊಡಿಸ್ತೀನಿ ಅಂತ ಎದುರಿಸ್ತಾನೆ ಅಂತ ಹೇಳಿ ಕಂಪ್ಲೇಂಟ್ ಇದೆ ಸರ್. ಯಾರೋ ಒಬ್ರು ಇಡೀ ಗುರುಪುರದಲ್ಲಿ ಯಾರಿಗಾರು ದುಡ್ಡು ಕೊಟ್ಟರು, ಒಬ್ರು ಯಾರಿಗಾರೋ ಹೊಡೆದೇನಂತ ಅವ್ರು ಮುಂದೆ ಬಂದು ಹೇಳ್ಬಿಟ್ರಲ್ಲ, ನೀವೇನ್ ಶಿಕ್ಷೆ ಕೊಡ್ತೀರಾ ನಾನು ಕೊಡ್ತೀನಿ. ಅಲ್ಲ, ನೀನ್ ಮಾಡ್ತಿರೋದು ಇಲ್ಲಿಗಲ್ಲ. ಈಗ ನೀನ್ ಲೈಸೆನ್ಸ್ ತಗೊಂಡು ಮಾಡಿದ್ರೆ ನಿನಗೆ ಕಾನೂನುಬದ್ಧವಾಗಿ ಟ್ಯಾಕ್ಸ್ ಕಟ್ಟಿರ್ತೀಯ, ನಾವು ರಕ್ಷಣೆ ಕೊಡ್ಬೋದು. ನೀನ್ ಲೈಸೆನ್ಸ್ ತಗೊಂಡಿಲ್ಲ, ಈಗ ಅವ್ರು ಹೇಳೋ ನೋಡ್ರಿ ಪ್ರಿಯ ವೀಕ್ಷಕರೇ, ಇದು ತುಂಗಾನಗರ ಪೊಲೀಸ್ ಠಾಣೆಯ ಲಿಮಿಟ್ಸ್ನ ಅಕ್ರಮ ಬಡ್ಡಿಖೋರ ಕುಮಾರನ ಮನೆ ಕಣ್ರಿ. ಇದು ನೋಡ್ರಿ, ಬಡ್ಡಿ ಹಣದಲ್ಲಿ ಎಂಥ ಬೃಹತ್ ಬಂಗಲೆಯನ್ನು ಕಟ್ಟಿದ ಕುಮಾರನ ಹೆಡೆಮುರಿ ಇಂದು ಬೆಳ್ಳಂಬೆಳಿಗ್ಗೆ ತುಂಗಾನಗರದ KT ಗುರ್ರಾಜ್ ನೇತೃತ್ವದ ತಂಡದಿಂದ ಬೃಹತ್ ದಾಳಿ ನಡೆಸಿ ಅಪಾರ ಪ್ರಮಾಣದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ನೋಡ್ರಿ, ಎಷ್ಟೊಂದು ಚೆಕ್ಗಳು, ಹ್ಯಾಂಡಿಮ್ಯಾನ್ ನೋಟ್ಗಳು, ಗಾಡಿ ಡಾಕ್ಯುಮೆಂಟ್ಸ್ಗಳು, ಮೊಬೈಲ್ಗಳು, ಇಷ್ಟೊಂದು ಪ್ರಮಾಣದಲ್ಲಿ ಪೊಲೀಸರು ಇಲ್ಲಿ ವಶಪಡಿಸಿಕೊಂಡಿದ್ದು ಇದು ಶ್ಲಾಘನೀಯ ವಿಚಾರ ಕಣ್ರಿ. ನೋಡ್ರಿ, ಯಾವುದೋ ಗೋಡನ್ನಲ್ಲಿ ಗಾಡಿಗಳು ಯಾವ ರೀತಿ ನಿಂತಿದ್ದಾವೆ. ಈ ಬಡ್ಡಿಖೋರರು ಬಡ್ಡಿ ದಂಧೆಗೋಸ್ಕರ ಗ್ರಾಹಕರ ಗಾಡಿಯನ್ನು ತಮ್ಮ ಗೋಡನ್ನಲ್ಲಿ ಸೆರೆದಿಟ್ಟಿರುವುದು ಇಲ್ಲಿ ನಾವು ತೋರಿಸಿದ್ದೇವೆ. ಹಿಂದೆ ನಿಮ್ಮ CNN 2023 ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್